चतुर्भुजं प्रसन्नवदनं ध्याये सर्वविघ्नोपशान्तये। ಭಕ್ತಾದಿಗಳೇ, ವೈಕುಂಠವಾಸಿಯಾದ ಶ್ರೀಹರಿನಾರಾಯಣನು ತನ್ನ ಭಕ್ತರಿಗೆ ಬಂದಂತಹ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎನ್ನುವುದಕ್ಕೆ ಭಕ್ತ ಪ್ರಹ್ಲಾದ ಎಂಬ ಕಥೆಯೇ ಸಾಕ್ಷಿ. ಶಾಪದ ಫಲದಿಂದ ಜನ್ಮ ತಾಳಿದ ಹಿರಣ್ಯಕಶಿಪುವು ಹರಿದ್ವೇಷಿಯಾಗಿರುತ್ತಾನೆ. ಬ್ರಹ್ಮನ ವರದಿಂದ ಅಷ್ಟ ದಿಕ್ಪಾಲಕರನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುತ್ತಾನೆ. ಇದೇ ಸಮಯದಲ್ಲಿ ಆತನ ಹೆಂಡತಿ ಕಯಾದು ನಾರದ ಮಹರ್ಷಿಗಳ ಆಶೀರ್ವಾದದಿಂದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆತನಿಗೆ ಪ್ರಹ್ಲಾದ ಎಂದು ನಾಮಕರಣ ಮಾಡುತ್ತಾರೆ. ದಿನ ಕಳೆದಂತೆ ಪ್ರಹ್ಲಾದ ಕುಮಾರನು ಬೆಳೆಯುತ್ತಾ ಶ್ರೀಹರಿ ನಾರಾಯಣನ ಭಕ್ತನಾಗುತ್ತಾನೆ. ಇದನ್ನು ಮನಗಂಡ ಹರಿದ್ವೇಷಿಯಾದ ಹಿರಣ್ಯಕಶ್ಯಪನು ಶ್ರೀಹರಿಯ ಧ್ಯಾನವನ್ನು ಮಾಡಬೇಡ ಎಂದು ಬಗೆ ಬಗೆಯಾಗಿ ತಿಳಿ ಹೇಳುತ್ತಾನೆ. ಪ್ರಹ್ಲಾದ ಕುಮಾರ ಕೇಳದೆ ಇದ್ದಾಗ ಅಷ್ಟ ದಿಕ್ಪಾಲಕರಾದ ಅಗ್ನಿದೇವನಿಗೆ ತನ್ನ ಮಗ ಪ್ರಹ್ಲಾದ ಕುಮಾರನನ್ನು ಕೊಂದು ಬಿಡುವಂತೆ ಆಜ್ಞಾಪಿಸುತ್ತಾನೆ. ಹಾಗಾದರೆ ನೋಡಿ ಭಕ್ತ ಪ್ರಹ್ಲಾದ ಎಂಬ ಈ ಕಥೆಯ ಒಂದು ದೃಶ್ಯವನ್ನು. ಪ್ರಹ್ಲಾದ, ಬಾ. ಹೇಗೆ? ನಾನು ನಿನ್ನ ದಾರಿ ತರುತ್ತೇನೆ. ನಾನು ನಿಮಗೆ ಬುದ್ಧಿ ಹೇಳುತ್ತೇನೆ. ಅದು ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಿಲ್ಲ ಸ್ವಾಮಿ. ಪ್ರಹ್ಲಾದ, ಬಾ. ಹೇಗೆ? ಹೋಗಪ್ಪ, ಹೋಗು ಮಗು. ತಂದೆಯವರು ಕರೀತಿದ್ದಾರೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನೇ ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಹುಚ್ಚು ಮಾಡಿ. ನಾನು, ನನ್ನದು, ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡದೆ ಹೇಳಿ ನಿತ್ಯನೇ ಅವಿವೇಕಿ. ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಹೌದು ಕಣ್ಣ, ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬಾರದು. ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿಯೂ ಸುಳ್ಳನ್ನು ಸತ್ಯ ಅನ್ನಬಹುದೇಮ್ಮ? ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇನು ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತಹ ಉದ್ದಟತನ ತೋರಿದೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯ ತಂದೆ. ಹಾಗಾದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟುತ್ತಾರಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿದ ಜನ್ಮಾಂತರ ಶತ್ರು. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ಕಪಟಿ ವಂಚಕ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆ ಅವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಹೊಕ್ಕಿರುವುದು. ಪಿಶಾಚಿಯಲ್ಲ, ಶ್ರೀಹರಿ ನಾರಾಯಣ. ಸೇನಾಪತಿ, ಕರೆದುಕೊಂಡು ಹೋಗಿ ಅವನನ್ನು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸು. ಕಯಾದು. ಏನು ಅನ್ಯಾಯ? ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು. ತುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಕಂದ ಪ್ರಹ್ಲಾದ, ನೀನಿನ್ನೂ ಬಾಲಕನು. ಬದುಕಿ ಬಾಳಬೇಕಾದವನ ಮಗನೇ. ವೃದ್ಧಾವರ ಕೆಳಗೆ ಆಗ್ರಹಕ್ಕೆ ಬಲಿಯಾಗಬೇಡ. ಮಕ್ಕಳು ಯಾವಾಗಲೂ ತಂದೆ ಮಾತುಗಳನ್ನು ಕೇಳಬೇಕು, ಅದೇ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ.
ಕೇಳಿದ್ಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣ. ಕಯಾದು ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಅಗ್ನಿ ಅಗ್ನಿ, ಈ ಪ್ರಹ್ಲಾದನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿ ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಕ್ರೋಧದಿಂದ ದುಡುಕಿ ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಅವನು ಮತ್ತೆಂದೂ ಬರಕೂಡದೆಂದೇ ಆಜ್ಞೆ. ಮುಗಿಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಕಲಿಯ ನಾಮೋಚ್ಚಾರಣೆ ಅಳಿಯಿತು ಅಳಿಯಿತು. ಬಕುತೇನ ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು